ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಹೇಳಲು ಹೊರಟಿರುವ ಕತೆ ಕೇವಲ ಒಂದು ಸುದ್ದಿಯಲ್ಲ ಅಥವಾ ಕ್ರೈಮ್ ಸ್ಟೋರಿಯಲ್ಲ. ಇದು ನಮ್ಮ ಸಮಾಜದ ಕಣ್ಣು ತೆರೆಸುವ ಒಂದು ಕಹಿ ಸತ್ಯ. ಒಂದು ದೊಡ್ಡ ಮನೆ, ಒಂಟಿಯಾಗಿ ಬದುಕುತ್ತಿದ್ದ ಮಹಿಳೆ, ಅವಳಿಗೆ ಜೊತೆಯಾಗಿದ್ದ ಏಕೈಕ ಜೀವ ಅವಳ ಪ್ರೀತಿಯ ನಾಯಿ. ಆದರೆ ಒಂದು ದಿನ ಆ ಮನೆಯಿಂದ ವಿಚಿತ್ರವಾದ ಒಂದು ವಾಸನೆ ಬರುತ್ತೆ. ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಬಂದು ಬಾಗಿಲು ತೆರೆದಾಗ ಕಂಡ ದೃಶ್ಯ ಎಲ್ಲರ ಮನಸ್ಸನ್ನ ಕಲಕುತ್ತದೆ. ಶಿವಮೊಗ್ಗದ ರವೀಂದ್ರನಗರದಲ್ಲಿ ನಡೆದ ಈ ಘಟನೆ ಇಂದು ಎಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳುತ್ತಿದೆ. ನಾವು ಸಂಬಂಧಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ? ಹೌದು ಸ್ನೇಹಿತರೆ, ಶಿವಮೊಗ್ಗದ ರವೀಂದ್ರನಗರ ಶಾಂತವಾದ ಪ್ರದೇಶ. ಅಲ್ಲೊಂದು ಬಂಗಲೆ ಮನೆ. ಆ ಮನೆಯಲ್ಲಿ ವಾಸವಾಗಿದ್ದವರು 57 ವರ್ಷದ ಪ್ರಭಾವತಿ. ಜೀವನದಲ್ಲಿ ಅನೇಕ ಏಳುಬೀಳುಗಳನ್ನ ಕಂಡಿದ್ದ ಪ್ರಭಾವತಿ ಅವರು ಕೊನೆಯ ದಿನಗಳಲ್ಲಿ ಒಂಟಿಯಾಗಿ ಬದುಕುತ್ತಿದ್ದರು. ಅವರಿಗೆ ಜೊತೆಯಾಗಿದ್ದ ಏಕೈಕ ಸಂಗಾತಿ ಅವರ ಮನೆಯ ಪ್ರೀತಿಯ ನಾಯಿ. ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡುವ ಆ ಜೀವ ಅವರ ನೆರಳಿನಂತೆಯೇ ಇತ್ತು. ಪ್ರತಿದಿನ ಬೆಳಗ್ಗೆ ಬಾಗಿಲು ತೆರೆಯುವುದು, ಮನೆಯ ಮುಂದೆ ಕಾಣಿಸಿಕೊಳ್ಳುವುದು, ನೆರೆಹವರ ಜೊತೆ ಮಾತನಾಡುವುದು, ಇವೆಲ್ಲವೂ ನಿಧಾನವಾಗಿ ನಿಂತು ಹೋಗಿದ್ದವು. ಆದರೆ ಯಾರೂ ಅದನ್ನ ಗಂಭೀರವಾಗಿ ಗಮನಿಸಿರಲಿಲ್ಲ. ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ, 2 ದಿನ, 1 ವಾರ, 2 ವಾರ. ಪ್ರಭಾವತಿಯವರು ಹೊರಗೆ ಕಾಣಿಸಿಕೊಳ್ಳಲೇ ಇಲ್ಲ. ಆದರೆ ನಗರ ಜೀವನದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ. ಯಾರಿಗೂ ಅಷ್ಟಾಗಿ ಅನುಮಾನ ಬರಲೇ ಇಲ್ಲ. 15 ದಿನಗಳ ನಂತರ ಆ ಮನೆಯ ಸುತ್ತಮುತ್ತ ತೀವ್ರ ದುರ್ವಾಸನೆ ಹೊರಬರತೊಡಗಿತು. ನೆರೆಹೊರೆಯವರು ಮೊದಲು ಗೊಂದಲಕ್ಕೊಳಗಾದರು. ಆದರೆ ವಾಸನೆ ಹೆಚ್ಚಾಗುತ್ತಿದ್ದಂತೆ ವಿಷಯ ಗಂಭೀರವಾಗಿತ್ತು. ತಕ್ಷಣ ಜಯನಗರ ಪೊಲೀಸ್ ಠಾಣೆಗೆ ನೆರೆಹೊರೆಯವರು ಮಾಹಿತಿ ನೀಡಿದ್ರು. ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಬಂದ್ರು. ಮನೆಯ ಬಾಗಿಲು ಹಲವು ದಿನಗಳಿಂದ ಮುಚ್ಚಲ್ಪಟ್ಟಿತ್ತು. ಪೊಲೀಸರು ಬಾಗಿಲು ತೆರೆಯುತ್ತಿದ್ದಂತೆ ಕಂಡ ದೃಶ್ಯ ಹೃದಯವನ್ನೇ ನಡುಗಿಸಿತ್ತು. ಮನೆಯಲ್ಲಿ ಪ್ರಭಾವತಿಯವರ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಯಿತು. ಅಷ್ಟೇ ಅಲ್ಲ, ಅವರಿಗೆ ಜೊತೆಯಾಗಿದ್ದ ನಾಯಿ ಕೂಡ ಸಾವನ್ನಪ್ಪಿತ್ತು. ಒಂದೇ ಮನೆಯೊಳಗೆ ಒಂದೇ ಸಮಯದಲ್ಲಿ 2 ಜೀವಗಳು ನಿಶ್ಶಬ್ದವಾಗಿ ಅಂತ್ಯಗೊಂಡಿದ್ದವು. ಈ ದೃಶ್ಯವನ್ನ ಕಂಡ ಪೊಲೀಸರು ಹಾಗೂ ಸ್ಥಳೀಯರು ಮರುಗಿ ಹೋದರು. ಸ್ನೇಹಿತರೆ, ಈ ಘಟನೆ ಕೇವಲ ಒಂದು ಸಾವಿನ ಸುದ್ದಿಯಲ್ಲ. ಇದು ಇಂದಿನ ಸಮಾಜದ ಒಂಟಿತನದ ಕತೆ. ಒಂದು ಕಾಲದಲ್ಲಿ ಮನೆಗಳು ಜನರಿಂದ ತುಂಬಿರುತ್ತಿದ್ದವು. ಅಜ್ಜ, ಅಜ್ಜಿ, ಮಕ್ಕಳು, ಮೊಮ್ಮಕ್ಕಳು, ನಗು, ಸಂತೋಷ, ಮಾತುಕತೆ, ಹರಟೆ ಇವೆಲ್ಲವೂ ಕುಟುಂಬದ ಭಾಗಗಳಾಗಿದ್ದವು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಮಕ್ಕಳು ಉದ್ಯೋಗಕ್ಕಾಗಿ ದೂರದ ಊರುಗಳಿಗೆ ಹೋಗುತ್ತಿದ್ದಾರೆ. ಕೆಲವರು ವಿದೇಶಗಳಲ್ಲಿ ನೆಲೆಸಿದ್ದಾರೆ. ವಯಸ್ಸಾದ ತಂದೆ ತಾಯಿಗಳು ಅಥವಾ ಸಂಬಂಧಿಕರು ಒಂಟಿಯಾಗಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ತಾಯಿಗೆ 3 ಜನ ಹೆಣ್ಣು ಮಕ್ಕಳು. ಹೆತ್ತು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ತಾಯಿ. ಆದರೆ ಕೊನೆಗೆ ಈ ತಾಯಿ ಒಂಟಿಯಾಗಿ ಮನೆಯೊಳಗೆ ಸಾವನ್ನಪ್ಪಿದ್ದಾಳೆ. ಅಷ್ಟೇ ಅಲ್ಲ, ಆಕೆಯೊಂದಿಗೆ ಬದುಕುತ್ತಿದ್ದ ನಾಯಿ ಕೂಡ ಅದೇ ಮನೆಯೊಳಗೆ ಪ್ರಾಣ ಬಿಟ್ಟಿದೆ. ಇದಕ್ಕಿಂತ ದುಃಖವಾದ ಸಂಗತಿ ಮತ್ತೇನಿರಬಹುದು? ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತದೆ. ಪ್ರಭಾವತಿ ಅವರಿಗೆ 3 ಹೆಣ್ಣು ಮಕ್ಕಳು ಇದ್ದರು. ಆದರೆ 15 ದಿನಗಳ ಕಾಲ ತಾಯಿಯೊಂದಿಗೆ ಸಂಪರ್ಕವೇ ಇರಲಿಲ್ವಾ? ತಾಯಿಗೆ ಒಂದು ಫೋನ್ ಕರೆ ಮಾಡಿರಲಿಲ್ವೇ? ಅಥವಾ ಕರೆ ಮಾಡಿದಾಗ ಸಂಪರ್ಕಕ್ಕೆ ಸಿಗದಿದ್ದರೂ ಯಾರನ್ನಾದರೂ ಬಂದು ನೋಡಿರ್ಲಿಲ್ವಾ? ಇಲ್ಲಿ ಕೆಲವು ಪ್ರಶ್ನೆಗಳು. ಇದಕ್ಕೆ ಉತ್ತರ ನಿಮಗೆ ತಿಳಿಯೋದಿಲ್ಲ. ಕುಟುಂಬದ ಪರಿಸ್ಥಿತಿ ಏನಿತ್ತು ಎಂಬುದು ನಮಗೆ ಗೊತ್ತಿಲ್ಲ. ಆದರೆ ಈ ಘಟನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕುವುದು ಸಹಜ. ಈ ಘಟನೆಯಲ್ಲಿ ಮತ್ತೊಂದು ನೋವಿನ ಸಂಗತಿ ಇದೆ. ಅದು ಆ ಪ್ರೀತಿಯ ನಾಯಿ. ಮನುಷ್ಯರಿಗಿಂತಲೂ ಹೆಚ್ಚು ಪ್ರೀತಿ ಮತ್ತು ನಿಷ್ಠೆ ತೋರಿಸುವ ಜೀವ ಆ ಪ್ರೀತಿಯ ನಾಯಿ. ತನ್ನ ಮಾಲೀಕರನ್ನು ಬಿಟ್ಟು ಎಲ್ಲಿಗೂ ಹೋಗದೆ ಕೊನೆಯವರೆಗೂ ಜೊತೆಗೆ ಇದೆ. ಆಹಾರವಿಲ್ಲದೆ, ನೀರಿಲ್ಲದೆ ತನ್ನ ಮಾಲೀಕನಿಗಾಗಿ ಕಾಯುತ್ತಾ ಅದು ಕೂಡ ತನ್ನ ಪ್ರಾಣ ಕಳೆದುಕೊಂಡಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದೆ. ಇದನ್ನು ಕೇಳಿದರೆ ಯಾರ ಮನಸ್ಸು ಕರಗದೇ ಇರದು?
ಸ್ನೇಹಿತರೆ, ಒಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ಎಷ್ಟು ಕಷ್ಟಪಡ್ತಾಳೆ. ತನ್ನ ಹಸಿವನ್ನೇ ಮರೆತು ಮಕ್ಕಳ ಹೊಟ್ಟೆ ತುಂಬಿಸ್ತಾಳೆ. ತನ್ನ ಕನಸುಗಳನ್ನ ಬದಿಗಿಟ್ಟು ಮಕ್ಕಳ ಭವಿಷ್ಯ ಕಟ್ಟುತ್ತಾಳೆ. ಮಕ್ಕಳು ಅಳುವಾಗ ತಾಯಿ ನಿದ್ರೆ ಮಾಡೋದಿಲ್ಲ. ಮಕ್ಕಳು ನೋವಿನಲ್ಲಿದ್ರೆ ತಾಯಿಗೆ ಅದಕ್ಕಿಂತ ಹೆಚ್ಚು ನೋವಾಗುತ್ತದೆ. ಆದರೆ ಜೀವನದ ಕೊನೆಯ ಹಂತದಲ್ಲಿ ಅದೇ ತಾಯಿ ಒಂಟಿಯಾಗಿ ಬಿಟ್ಟರೆ ಅದು ಸಮಾಜದ ವೈಫಲ್ಯವೇ ಸರಿ. ಇನ್ನು ಈ ಘಟನೆಯಲ್ಲಿ ಒಂದು ಒಳ್ಳೆಯ ಸಂಗತಿಯೂ ಇದೆ. ಅದು ನೆರೆಯವರೆಯವರು. ದುರ್ವಾಸನೆ ಬಂದಾಗ ಅವರು ನಮಗೇನು ಎಂದು ಸುಮ್ಮನಾಗಲಿಲ್ಲ. ಅವರು ಅದನ್ನ ಗಮನಿಸಿ ಅನುಮಾನಪಟ್ಟು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಈ ಜಾಗೃತಿಯಿಂದಲೇ ಈ ಘಟನೆ 15 ದಿನಗಳ ಬಳಿಕ ಬೆಳಕಿಗೆ ಬಂದಿದೆ. ಇದು ನಮಗೆ ಒಂದು ದೊಡ್ಡ ಪಾಠವಾಗುತ್ತೆ. ಸ್ನೇಹಿತರೆ, ಈ ಒಂದು ಘಟನೆಯಿಂದಲೂ ಸಹ ನಾವು ಪಾಠ ಕಲಿಬೇಕು. ಇಂದು ನಗರ ಜೀವನದಲ್ಲಿ ನಾವೆಲ್ಲರೂ ಬ್ಯುಸಿಯಾಗಿದ್ದೇವೆ. ಅಕ್ಕಪಕ್ಕದ ಮನೆಯವರ ಹೆಸರು ಗೊತ್ತಿಲ್ಲದ ಪರಿಸ್ಥಿತಿ ಇದೆ. ಆದರೆ ನಮ್ಮ ಸುತ್ತಮುತ್ತ ಇರುವ ಹಿರಿಯ ಜೀವಗಳ ಕಾಳಜಿ ಮಾಡಬೇಕು. ಒಬ್ಬ ವೃದ್ಧರು 2 ದಿನ ಕಾಣಿಸಿದ್ದರೆ ಕೇಳಬೇಕು. ಒಂಟಿಯಾಗಿ ಬದುಕುತ್ತಿದ್ದರೆ ಆಗಾಗ ಮಾತನಾಡಬೇಕು. ಒಂದು ಕ್ಷೇಮ ಸಮಾಚಾರದ ಕರೆ ಕೂಡ ಒಂದು ಜೀವ ಉಳಿಸಬಹುದು. ಈ ಘಟನೆಯಲ್ಲಿ ಮತ್ತೊಂದು ನೋವಿನ ಸಂಗತಿ ಆ ನಾಯಿ. ಮನುಷ್ಯರು ದೂರವಾಗಬಹುದು, ಆದರೆ ನಾಯಿ ತನ್ನ ಯಜಮಾನನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಕೊನೆಯ ಕ್ಷಣವಾದರೂ ತನ್ನ ಯಜಮಾನಿಯ ಜೊತೆಯಲ್ಲೇ ಇರುತ್ತಿದೆ. ಆಹಾರವಿಲ್ಲದೆ, ನೀರಿಲ್ಲದೆ ಅದೇ ಮನೆಯೊಳಗೆ ಅದು ಕೂಡ ಪ್ರಾಣ ಬಿಟ್ಟಿದೆ. ಸ್ನೇಹಿತರೆ, ಈ ವಿಡಿಯೋ ಯಾರನ್ನು ದೂಷಿಸಲು ಅಲ್ಲ, ಆದರೆ ಒಂದು ವಿಷಯ ನೆನಪಿಸಲು. ನಮ್ಮ ತಂದೆ ತಾಯಿಗಳು, ಅಜ್ಜ ಅಜ್ಜಿಯಂದರು ಹಾಗೂ ಒಂಟಿಯಾಗೂ ಬದುಕುತ್ತಿರುವ ಹಿರಿಯರನ್ನ ಮರೆಯಬೇಡಿ. ದಿನಕ್ಕೊಮ್ಮೆ ಕರೆ ಮಾಡಿ, ಸಾಧ್ಯವಾದರೆ ಭೇಟಿ ಮಾಡಿ. ಅಕ್ಕಪಕ್ಕದವರ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ಒಂದು ಫೋನ್ ಕರೆ, ಒಂದು ಬಾಗಿಲು ತಟ್ಟುವುದು, ಒಂದು ಹೇಗಿದ್ದೀರಾ ಎಂಬ ಪ್ರಶ್ನೆ ಒಂದು ಜೀವಕ್ಕೆ ದೊಡ್ಡ ಆಸರೆಯಾಗಬಹುದು. ಸ್ನೇಹಿತರೆ, ಶಿವಮೊಗ್ಗದ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಂಟಿಯಾಗಿ ಬದುಕುತ್ತಿರುವ ಹಿರಿಯರ ಬಗ್ಗೆ ಸಮಾಜ ಇನ್ನೆಷ್ಟು ಜವಾಬ್ದಾರಿ ವಹಿಸಬೇಕು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ತಂದೆ ತಾಯಿಗಳನ್ನು ಪ್ರೀತಿಸಿ, ನೆರೆಹೊರೆಯವರ ಜೊತೆ ಮಾನವೀಯ ಸಂಬಂಧವನ್ನ ಉಳಿಸಿಕೊಳ್ಳಿ. ಧನ್ಯವಾದಗಳು.